ಫ್ರೆಂಡ್ಸ್, ಸಿಟಿಯಿಂದ ಹೊರಗಡೆ ಕೆರೆ ಹತ್ರ ಮುನೇಶ್ವರನ ದೇವಸ್ಥಾನದ ಹತ್ರ ಚಂದ್ರ ನೋಡಿ, ಮನೆ ನೋಡಿ, ಬೆಂಕಿ ನೋಡಿ, ಫೈರ್ ಕ್ಯಾಂಪ್ ನೋಡಿ ಫ್ರೆಂಡ್ಸ್. ಫೈರ್ ಕ್ಯಾಂಪು ಇಲ್ಲಿ ಒಂದೇ ಒಂದಿಲ್ಲ ಫ್ರೆಂಡ್ಸ್. ನೀ ಬಂದು ನಿಂತಾಗ ನಿಂತು, ನೀ ನಕ್ಕಾಗ ನಕ್ಕು, ನೀ ಸೆಳೆದಾಗ ಸೋತೆ ನಾನಾಗ. ಫ್ರೆಂಡ್ಸ್, ನೀರಲ್ವಾ, ಅದಕ್ಕೆ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು, ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. क्या देखते हो सूरत तुम्हारी, क्या चाहते हो चाहत तुम्हारी, ना हम जो कह दे कह ना सकोगी, लगती नहीं थी नीयत तुम्हारी. क्या देखते हो. ಆಮೇಲೆ ಏನು ಹಾಡು, DJ ಬೇಜಾನ್ ಸಾಂಗ್ಸ್ ಬರಬೇಕು, ಬರ್ತಾನೆ ಇಲ್ಲ ಫ್ರೆಂಡ್ಸ್ ಬಾಯಿಗೆ. ಇನ್ನೂ ಹುಡುಗರುಗಳು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು. ಇದು ಸೋಲೋ ಕ್ಯಾಂಪಿಂಗ್ ಅಲ್ಲ, ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್. ಮದುವೆ ಈ ಬಂದ ಅನುರಾಗದ ಅನುಬಂಧ. ಓ ಎಮೋಷನ್. तुमसे मिलने को दिल करता है, तुमसे मिलने को दिल करता है, तुम ही हो जिस पे दिल मरता है, तुमसे मिलने को दिल करता है. राजा को रानी से प्यार हो गया, पहली नजर में पहला प्यार हो गया, दिल जिगर दोनों घायल हुए. ಇನಫ್ ಫ್ರೆಂಡ್ಸ್, ನಮಸ್ಕಾರ. ಒಂದೆರಡು ಮಾತು ಫ್ರೆಂಡ್ಸ್. ದಯವಿಟ್ಟು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಲೈಫಲ್ಲಿ ತುಂಬ ಕಷ್ಟ ಬಿದ್ದೆ ಫ್ರೆಂಡ್ಸ್. ಯಾರು ಮುಂದೆ ಬರಲಿಲ್ಲ ಫ್ರೆಂಡ್ಸ್ ನನ್ನ ಕಾಪಾಡೋಕ್ಕೆ. ನಮ್ಮ ತಂದೆ ತಾಯಿ ನನ್ನ ಚೆನ್ನಾಗಿ ಕಾಪಾಡಿದ್ರು. ನಮ್ಮ ತಾಯಿ ಅಂತೂ ನನ್ನ ಜೀವನೇ ಕೊಟ್ಟು ನನ್ನ ಕಾಪಾಡಿದ್ರು. ನನ್ನ ಕಡೆ ಉಸಿರಿರೋವರೆಗೂ ಕಾಪಾಡಿದ್ರು. ಇವತ್ತು ನನ್ನ ಈ ಲೈಫು ಇಲ್ಲಿವರೆಗೂ ಬಂದಿದ್ದೀನಿ, ಇಷ್ಟು ಚೆನ್ನಾಗಿದ್ದೀನಿ ಅನ್ನೋ ಕಾರಣನೇ ಬಂದ್ಬಿಟ್ಟು ನಮ್ಮ ತಾಯಿ, ನಮ್ಮ ತಂಗಿ ಕೊಟ್ಟರು ಜೀವನ ಭಿಕ್ಷೆ. ಭಿಕ್ಷೆ ಅಂತಂದರೆ ಹಣಕಾಸಲ್ಲ ಫ್ರೆಂಡ್ಸ್. ನಾನು ಎಷ್ಟೇ ಯಾವುದೇ ರೀತಿ ನನ್ನ ಕೆಳಗಡೆ ಬಿದ್ದರೂ ನನ್ನ ಮೇಲೆ ಎತ್ತುತ್ತಾನೇ ಇದ್ದರು ಫ್ರೆಂಡ್ಸ್. ಅವರು ಒಂದೊಂದು ಸರಿನೂ ಮೇಲೆ ನಾನು ಎತ್ತುತ್ತಾಯಿದ್ರು ಫ್ರೆಂಡ್ಸ್ ನನ್ನ. ಇವತ್ತು ನೋಡಿ ಫ್ರೆಂಡ್ಸ್, ನನ್ನ ಹತ್ರ ಏನಿಲ್ಲ ಫ್ರೆಂಡ್ಸ್. ದೇವ್ರ ದಯಿಂದ ಅಂದರೆ ಸಾಲ ಪಾಲ ಇಲ್ಲ, ಏನಿಲ್ಲ, ನೆಮ್ಮದಿಯಾಗಿದ್ದೀನಿ. ಈ ಪರಿಸ್ಥಿತಿಗೆ, ಈ ಒಂದು ನಿಲುವಿಗೆ ಕರ್ಕೊಂಬಂದು ನಿಲ್ಲಿಸಿದ್ದೇ ನಮ್ಮ ತಾಯಿ, ನಮ್ಮ ತಂಗಿ ಫ್ರೆಂಡ್ಸ್. ತುಂಬಾ ಲೈಫಲ್ಲಿ ನಾನು ಪುಣ್ಯ ಮಾಡಿದ್ದೆ ಅಂಥ ತಾಯಿ, ಅಂಥ ತಂಗಿನ ಪಡ್ಕೊಳ್ಳೋಕ್ಕೆ. ದಯವಿಟ್ಟು ಹೆಣ್ಮಕ್ಳು ಯಾರನ್ನೇ ಆಗಲಿ ಮದುವೆ ಆಗಿ ನೀವು ಹೋದರೆ ದಯವಿಟ್ಟು ನಿಮಗೆ ಅಲ್ಲಿ ಬಾಳೋಕ್ಕಾಗಿಲ್ಲ, ಕಿರುಕುಳ ಆಯಿತು, ಇಲ್ಲ ಏನೋ ಒಂದು ಹಿಂಸೆ ಆಯಿತು, ಇಲ್ಲ ನಿಮಗೆ ಕಂಫರ್ಟಬಲ್ ಆಯಿತು, ಇಲ್ಲ ನಿಮ್ಮದೇ ಪ್ರಾಬ್ಲಮ್ ಆಯಿತು, ಇಲ್ಲ ಅವ್ರದ್ದೇ ಪ್ರಾಬ್ಲಮ್ ಆಯಿತು ಅಂತ ಹೇಳಿ ದಯವಿಟ್ಟು ಸೂಸೈಡೆಲ್ಲ ಮಾಡ್ಕೊಂಬಿಡಿ. ಸೂಸೈಡೇ ಒಂದು ಇದಕ್ಕೆ ಇದಲ್ಲ, ಆನ್ಸರ್ ಅಲ್ಲ. ಸೂಸೈಡೇ ಒಂದು ಮಾರ್ಗ ಅಲ್ಲ. ಬಂದ್ಬಿಟ್ಟು ಬೇಡ, ಇಂಟ್ರೆಸ್ಟ್ ಇಲ್ಲ ಅಂದರೆ ಬಿಟ್ಬಿಡಿ. ಬದುಕೋಕ್ಕೆ 100 ದಾರಿ ಇದೆ ಫ್ರೆಂಡ್ಸ್, ಬದುಕೋಕ್ಕೆ 100 ದಾರಿ ಇದೆ. ದಯವಿಟ್ಟು ತುಂಬ ನ್ಯೂಸ್ಗಳು ಬರ್ತಾಯಿದೆ. ಹುಡುಗಿರೆಲ್ಲ ತುಂಬ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಮದುವೆ ಆಗ್ತಾರೆ, ಹೋಗ್ತಾರೆ, ಅಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಇಲ್ಲಿ ಯಾರು ಪ್ರಾಬ್ಲಮ್ ಆಗುತ್ತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸೂಸೈಡ್ ಯಾಕೆ ಮಾಡ್ಕೊಳ್ತೀರಾ? ದಯವಿಟ್ಟು ಮಾಡ್ಕೊಳ್ಬೇಡಿ. ತುಂಬ ದಾರಿ ಇದೆ ಬದುಕೋಕ್ಕೆ. ಇಂಡಿವಿಜುವಲಾಗಿ ಬದುಕೊಂಡು ಬಾಳ್ಬೋದು ನೀವು ಫ್ರೆಂಡ್ಸ್. ಡಿನ್ನರ್ ಟೈಮ್. ಸೊ ಖಾರ ಬಾತ್ ಮಾಡಿದ್ದೀನಿ, ಕೇಸರಿ ಬಾತು ಆವಾಗಲೇ ತಿಂದ್ವಿ, ತಿರ್ಗಾ ಕೇಸರಿ ಬಾತ್ ತಿನ್ನೋಣ ಇವಾಗ. ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿತ್ತು. ಆಹಾ, ಬ್ಯೂಟಿಫುಲ್, ವಂಡರ್ಫುಲ್, ಸೂಪರ್, ತುಂಬ ಚೆನ್ನಾಗಿದೆ.
ಸೊ ಇಲ್ಲಿವರೆಗೂ ಎಲ್ಲ ಚೆನ್ನಾಗಿ ನಡೀತು. ಏನಂದ್ರೆ ಗಾಳಿನೇ ಇಲ್ಲ. ಮಲ್ಕೊಂಡೆ ಬೆಳಗ್ಗೆ ಎದ್ದೆ ಪೋಡ್ರ ಮನೆಗೆ. ಊಟ ಆಯ್ತಾ ನಿಮ್ದೆಲ್ಲ? ಸ್ವಲ್ಪ ಓಪನ್ ಮಾಡಿದ್ರೆ ಟೆಂಟ್ನ ನೋಡಿ ಫ್ರೆಂಡ್ಸ್, ಇದು ನೈಟು ಲೇಕ್ ಹತ್ರ ಇರೋ ಹುಳುಗಳೆಲ್ಲ ಈ ಬಲ್ಪ್ ಹತ್ರ ಬಂದ್ಬಿಡುತ್ತೆ ನೋಡಿ, ನೋಡ್ತಾ ಇದ್ದೀರಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎದ್ದೆ ಬೆಳಗ್ಗೆ ಇವಾಗ ಟೈಮ್ 4 ನಿಮಿಷ ಇದೆ 6 ಗಂಟೆಗೆ. ಬೆಳಗಿನ ಜಾವ ನೋಡಿ ಫ್ರೆಂಡ್ಸ್. ನೋಡಿ ರಾತ್ರಿ ಬೆಂಕಿ ಹಾಕಿದ್ದು ಫೈರ್ ಕ್ಯಾಂಪು ಅಲ್ಲ. ಬಲ್ಪ್ ನೋಡಿ ನಾವು ಉರಿತಾನೇ ಇದೆ. ಚಾರ್ಜಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಸಿಗೋಣ ಫ್ರೆಂಡ್ಸ್. ಸೊ ಮುಗೀತು ಕ್ಯಾಂಪಿಂಗ್. ನೋಡಿದ್ರಲ್ಲ ಟೆಂಟ್ ಎಲ್ಲ ಬಿಚ್ಚಿದಲ್ಲ ನೋಡಿ. ಬೆಳಗ್ಗೆ ಸೂರ್ಯ ಕೆರೆ ಹತ್ರ. ಹೋಪ್ ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.